ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 21/12/2025. ಶಿವಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 15/5/2022. ಓಂ ನಮಃ ಶಿವಾಯ. ತಂದೆಯ ಮೇಲೆ ಪ್ರೀತಿ ಇದ್ದಂಥವರ ಲಕ್ಷಣಗಳು. ಇಡೀ ವಿಶ್ವವನ್ನು ಮಧುಬನವನ್ನಾಗಿ ಮಾಡಿ ಮಕ್ಕಳನ್ನು ತಮ್ಮ ಛತ್ರಛಾಯೆಯಿಂದ ಮಾಯೆಯಿಂದ ಸುರಕ್ಷಿತವಾಗಿ ಇಡುವಂತಹ ಮಕ್ಕಳನ್ನು ಎಲ್ಲ ಬಂಧನಗಳಿಂದ ಮುಕ್ತ ಮಾಡಿ ವಿಶ್ವದ ಮಹಾರಾಜರನ್ನಾಗಿ ಮಾಡುವಂತಹ ಪ್ರೀತಿಯ ಸಾಗರ ಶಿವತಂದೆ ಮಾತನಾಡುತ್ತಾರೆ. ಒಳ್ಳೆಯದು. ಇಂದು ಬಾಪ್ತಾದ ತಮ್ಮ ಅತಿ ಮಹಾನ್ ರಚನೆಯನ್ನು ಭೇಟಿಯಾಗಲು ಬಂದಿದ್ದಾರೆ. ಪ್ರತಿಯೊಂದು ಮಗುವು ತಂದೆಯ ಮಹಾನ್ ರಚನೆಯಾಗಿದೆ. ಇಂದು ಎಲ್ಲರೂ ಇಲ್ಲಿ ಒಂದು ಸ್ಥಳದಲ್ಲಿ ಜಾತ್ರೆ ನಡೆದಿದೆ ಅಲ್ಲವೇ? ಮಧುಬನದ ಜಾತ್ರೆ ನಡೆದಿದೆ. ಪ್ರತಿ ಸ್ಥಳದಿಂದಲೂ ಮಕ್ಕಳು ತಂದೆಯ ಬಳಿ ತಲುಪಿದ್ದಾರೆ. ಏಕೆ ತಲುಪಿದ್ದಾರೆ? ಪ್ರೀತಿಯಲ್ಲಿ. ಒಂದು ವೇಳೆ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಇಲ್ಲದಿದ್ದರೆ ಇಂದು ಈ ಸ್ಥಳದಲ್ಲಿ ನೀವು ಇರುತ್ತಿರಲಿಲ್ಲ, ತಂದೆಯೂ ಇರುತ್ತಿರಲಿಲ್ಲ. ಭಾಗ್ಯಶಾಲಿ ಮಕ್ಕಳು. ಇವರ ಭಾಗ್ಯವನ್ನು ಸ್ವಯಂ ಭಾಗ್ಯವಿಧಾತನೇ ಕುಳಿತು ಬರೆಯುತ್ತಿದ್ದಾರೆ. ಒಳ್ಳೆಯದು. ಎಲ್ಲಕ್ಕಿಂತ ಮೊದಲು ಯಾವ ಮಕ್ಕಳು ತಂದೆಯನ್ನು ಮನಸ್ಸಿನಿಂದ ಮಿಲನ ಮಾಡಲು ಬಂದಿದ್ದಾರೋ ಆ ಮಕ್ಕಳಿಗೆ ಬಾಪ್ತಾದಾರವರ ಮನಸ್ಸಿನ ಸ್ನೇಹ ಮತ್ತು ನೆನಪು ಪ್ರೀತಿಗಳು. ಮತ್ತು ಎರಡನೇ ಪ್ರಕಾರದ ಮಕ್ಕಳು ಬಂದಿದ್ದಾರೆ. ಆದರೆ ಏನು ಮಾಡಲು? ಮನಸ್ಸಿನಲ್ಲಿ ಪ್ರೀತಿ ತಂದಿದ್ದಾರೆ, ಆದರೆ ಅದರ ಜೊತೆಯಲ್ಲಿ ಚೆಕಿಂಗ್ ಮಾಡಲು ಬಂದಿದ್ದಾರೆ. ತಂದೆಯ ಪ್ರತಿ ಸಭೆಯಲ್ಲಿ ಚೆಕಿಂಗ್ ಮಾಡುವಂಥ ಮಕ್ಕಳು ಅವಶ್ಯವಾಗಿ ಸಿಗುತ್ತಾರೆ. ಏಕೆ ಸಿಗುತ್ತಾರೆ? ಏಕೆಂದರೆ ತಂದೆಗೆ ಆ ಮಕ್ಕಳ ಮೇಲೂ ಮನಸ್ಸಿನ ಸ್ನೇಹ ಇದೆ. ಇದೇ ಯೋಚಿಸಿ ನೀವೇ ಏಕೆ ಬಂದಿದ್ದೀರಿ? ನಿಮ್ಮನ್ನೇ ಏಕೆ ಕಳುಹಿಸಿದರು? ಏಕೆಂದರೆ ಆ ಮಕ್ಕಳಿಗೆ ನೀವು ಮಕ್ಕಳ ಮೇಲೆ ಎಷ್ಟು ಭರವಸೆ ಇದೆಯೋ ಅದಕ್ಕಿಂತ ಅನೇಕ ಪಟ್ಟು ತಂದೆಗೆ ನೀವು ಮಕ್ಕಳ ಮೇಲೆ ಭರವಸೆ ಇದೆ. ಅದಕ್ಕಾಗಿಯೇ ಈಗ ತಮ್ಮ ಮನಸ್ಸನ್ನು ಹೃದಯವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಕುಳಿತುಕೊಳ್ಳಿ. ಚೆಕಿಂಗನ್ನು ಆಮೇಲೆ ಮಾಡೋಣ. ವರ್ತಮಾನ ಸಮಯ ಕೈಯಿಂದ ತಪ್ಪಿ ಹೋಗಬಾರದು. ಕೇವಲ ಇದನ್ನೇ ಯೋಚಿಸಿ, ಇಂದು ನಾನು ಪರಮಧಾಮ ಮಧುಬನದ ಬಾಬಾರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇನೆ. ಸರಿ ಇದೆ, ಏಕೆಂದರೆ ಇಂದು ಒಂದು ಅಲೆ ಇದೆ ಅಲ್ಲವೇ? ಬಾಬಾ ಮಧುಬನದ ಹೊರತು ಬೇರೆಲ್ಲಿಯೂ ಬರಲು ಸಾಧ್ಯವಿಲ್ಲ. ಹಾಗಾಗಿ ತಂದೆಯ ವಾಗ್ದಾನವೂ ಇದೆ. ಈ ಇಡೀ ವಿಶ್ವವನ್ನು ಮಧುಬನವನ್ನಾಗಿ ಮಾಡುತ್ತೇನೆ. ಏಕೆಂದರೆ ಮಕ್ಕಳಿಗೆ ಮಧುಬನದ ಮೇಲೆ ಪ್ರೀತಿ ಹೆಚ್ಚು, ತಂದೆಯ ಮೇಲೆ ಪ್ರೀತಿ ಕಡಿಮೆ ಇದೆ. ಯಾವಾಗ ಇಡೀ ವಿಶ್ವವು ಮಧುಬನವಾಗುತ್ತದೆಯೋ ಆಗ ಸಮಾನ ಪ್ರೀತಿ ಇರುತ್ತದೆ. ಸರಿ ತಾನೆ? ಎಲ್ಲರೂ ಒಂದು ಕೈಯಿಂದ ಚಪ್ಪಾಳೆ ತೋರಿಸಿ. ಮೆಜಾರಿಟಿ ಹೌದು ಎಂದು ಇದೆ. ಇಡೀ ವಿಶ್ವವನ್ನು ಮಧುಬನವನ್ನಾಗಿ ಮಾಡೋಣವೇ? ಎಲ್ಲರೂ ಜೊತೆಗಿದ್ದೀರಿ ಅಲ್ಲವೇ? ಏಕೆಂದರೆ ಮಕ್ಕಳಿಲ್ಲದೆ ತಂದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಮಕ್ಕಳು ಇಲ್ಲದಿದ್ದರೆ ತಂದೆಯನ್ನು ತಂದೆ ಎಂದು ಕರೆಯುವವರು ಯಾರು ಇರುತ್ತಾರೆ? ಹಾಗಾಗಿ ಮಕ್ಕಳ ಜೊತೆಗೆ ತಂದೆ ಇದ್ದಾರೆ. ಪ್ರತಿಯೊಂದು ಮಗು ತನ್ನನ್ನು ತಾನು ಬಿಂದು ರೂಪದಲ್ಲಿ ತಿಳಿದುಕೊಳ್ಳಿರಿ. ನಾನು ಆತ್ಮ ಮತ್ತು ನನ್ನ ಆತ್ಮನ ತಂದೆ ನನ್ನ ಮುಂದೆ ಕುಳಿತಿದ್ದಾರೆ. ಯಾರ ಜೊತೆಗಾರ ಸ್ವಯಂ ತಂದೆ ಆಗಿದ್ದಾರೋ ಅವರನ್ನು ಈ ಸಂಸಾರದಲ್ಲಿ ಯಾವುದೇ ಬಿರುಗಾಳಿಯು ಅಲುಗಾಡಿಸಲು ಸಾಧ್ಯವಿಲ್ಲ. ಇಂದು ಇಷ್ಟು ಜನ ಇದ್ದೀರಿ. ಮುಂದಿನ ಬಾರಿ ಇನ್ನಷ್ಟು ದೊಡ್ಡ ಸ್ಥಳ ನೋಡಿರಿ. ಸಿದ್ಧರಿದ್ದೀರಿ ಅಲ್ಲವೇ? ಎಷ್ಟು ಇಲ್ಲಿ ಕುಳಿತಿದ್ದೀರಿ? ಮುಂದಿನ ಬಾರಿ ಇದಕ್ಕಿಂತ 5 ಪಟ್ಟು ಜಾಸ್ತಿ ಮಿಲನ ಮಾಡುವಿರಿ. 5 ಪಟ್ಟು ಜಾಸ್ತಿ ಲೆಕ್ಕ ಮಾಡಿ ಇಟ್ಟುಕೊಳ್ಳಿ. ಏಕೆಂದರೆ ತಂದೆಯ ವಾಗ್ದಾನವಿದೆ. ಯಾವ ವಾಗ್ದಾನ? ತಂದೆಯ ವಾಗ್ದಾನವೇನೆಂದರೆ ತಂದೆಯನ್ನು ಪ್ರತಿಯೊಂದು ಮಗುವು ಮಿಲನ ಮಾಡುವುದು. ಜೊತೆಗಿರುವ ವಾಗ್ದಾನವಿದೆ, ಜೊತೆ ನಡೆಯುವ ವಾಗ್ದಾನವಿದೆ. ಆದರೆ ಜೊತೆಯಲ್ಲಿ ರಾಜ್ಯ ಮಾಡುವ ವಾಗ್ದಾನ ಇಲ್ಲ. ಏಕೆ? ಯಾರ ಜೊತೆಯಲ್ಲಿ ರಾಜ್ಯ ಮಾಡುವಿರಿ? ಬ್ರಹ್ಮ ಬಾಬಾರವರ ವಿಶ್ವ ಮಹಾರಾಜನ ಜೊತೆಗೆ ರಾಜ್ಯ ಮಾಡುವಿರಿ. ಎಲ್ಲರೂ ಸಿದ್ಧರಿದ್ದೀರಾ? ಪ್ರತಿಯೊಂದು ಮಗು ಬಹಳ ಖುಷಿಯಿಂದ ಬಹಳ ನಶೆಯಿಂದ
ನೋಡಲು ಬಂದಿದ್ದಾರೆ. ನನ್ನ ಬಾಬಾ ಹೇಗೆ ಬರುತ್ತಾರೆ ಎಂದು. ತಂದೆ ನಿಮ್ಮ ಹಾಗೆ ಜನನ ಮರಣ ಚಕ್ರದಲ್ಲಿ ಬರುವವರಲ್ಲ. ತಂದೆ ನಿಮ್ಮ ಹಾಗೆ ಈ ಸೃಷ್ಟಿಯಲ್ಲಿ ಬರುವುದಿಲ್ಲ. ಒಳ್ಳೆಯದು ಮಕ್ಕಳೇ, ಸಮಯ ಹತ್ತಿರವಿದೆ. ಈ ಎಷ್ಟೇ ಮಾಯೆಯ ಜಾಲವನ್ನು ನೀವು ಮಕ್ಕಳು ಹೆಣೆದಿದ್ದೀರೋ ಇದನ್ನು ಈಗ ಮುರಿಯುವ ಸಮಯ ಆಗಿದೆ. ಯಾವ ಮಕ್ಕಳಿಗೆ ತಂದೆಯ ಪರಿಚಯವಿಲ್ಲವೋ ಅದನ್ನು ಮುರಿಯುವುದು ಸಹಜವಾಗಿದೆ. ಆದರೆ ಯಾರು ತಂದೆಯನ್ನು ತಿಳಿದಿದ್ದಾರೆಯೋ, ಗುರುತಿಸಿದ್ದಾರೆಯೋ, ತಂದೆಯೊಂದಿಗೆ ಮಿಲನ ಆಚರಿಸಿದ್ದಾರೆಯೋ ಮತ್ತು ಬಹಳ ಬಾರಿ ಮಿಲನ ಆಚರಿಸಿದ್ದಾರೆಯೋ ಅವರ ಜಾಲ ಮುರಿಯುವುದು ಸ್ವಲ್ಪ ಕಷ್ಟ. ಏಕೆ? ಜಗತ್ತಿನಿಂದ ಹೊರಬಂದಿದ್ದೀರಿ, ಬಾಬಾರವರ ಮಕ್ಕಳೂ ಆಗಿದ್ದೀರಿ. ಆದರೆ ಸಿಕ್ಕಿ ಹಾಕಿಕೊಂಡಿದ್ದು ಎಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ? ದೀದಿಯಲ್ಲಿ ಅಲ್ಲವೇ? ದಾದಿಯಲ್ಲಿ, ದೀದಿಯಲ್ಲಿ. ದೀದಿಯು ಯಾರನ್ನು ಪ್ರೀತಿಸಲು ಕಲಿಸಿದರು? ಅಂದರೆ ನಿಮ್ಮ ಅಕ್ಕವರು ಕೂಡ ಯಾರನ್ನು ಪ್ರೀತಿಸಲು ಕಲಿಸಿದರು? ಬಾಬಾರವರನ್ನು ಪ್ರೀತಿಸಲು ಕಲಿಸಿದರಾ? ಪಕ್ಕ ಬಾಬಾರವರನ್ನೇನೆ ಪ್ರೀತಿಸಲು ಕಲಿಸಿದರಾ? ಹಾಗಾದರೆ ನೀವು ಮಕ್ಕಳ ಪ್ರೀತಿ ಯಾರ ಮೇಲೆ ಇದೆ? ಹೇಗೆ ಬಾಬಾರವರ ಮೇಲೆ ಆಗಲು ಸಾಧ್ಯ? ಯಾವಾಗ ದೀದಿಗೆ ಗೊತ್ತು, ದಾದಿಗೆ ಗೊತ್ತು, ಎಲ್ಲರಿಗೂ ಗೊತ್ತು ಬಾಬಾ ಬರುತ್ತಿದ್ದಾರೆ ಎಂದು. ಆದರೂ ಮಕ್ಕಳು ಏನು ಹೇಳುತ್ತಾರೆ? ನಮ್ಮ ಪ್ರೀತಿ ಬಾಬಾರವರ ಮೇಲೆ ಇದೆ ಎಂದು. ಈಗ ಹೇಳಿ, ಯಾರ ಮೇಲೆ ಇದೆ ಎಂದು? ಯಾರ ಪ್ರೀತಿ ಬಾಬಾರವರ ಮೇಲೆ ಇದೆಯೋ ಅವರು ಸತ್ಯವಾದ ಮನಸ್ಸಿನಿಂದ ಒಂದು ಕೈಯಿಂದ ಚಪ್ಪಾಳೆ ತೋರಿಸಿ. ಮೆಜಾರಿಟಿ ಬಾಬಾರವರ ಮೇಲೆ ಪ್ರೀತಿ ಇದೆ? ಬಾಬಾರವರ ಮೇಲೆಯೇ ಇದೆಯೇ? ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇದೆಯೋ ಆ ಮಕ್ಕಳು ಯಾವುದೇ ಬಂಧನದಲ್ಲಿ ಸಿಲುಕಲು ಸಾಧ್ಯವಿಲ್ಲ. ಜಗತ್ತಿನ ಯಾವುದೇ ಬಂಧನದಲ್ಲಿ ಸಿಲುಕಲು ಸಾಧ್ಯವಿಲ್ಲ. ದೀದಿಯನ್ನು ಸೃಷ್ಟಿಸಿದ್ದು ಯಾರು? ತಂದೆ ಅಲ್ಲವೇ? ದಾದಿಯನ್ನು ಯಾರು ಸೃಷ್ಟಿಸಿದರು? ಮತ್ತು ಮಕ್ಕಳನ್ನು ಯಾರು ಸೃಷ್ಟಿಸಿದರು? ತಂದೆಯ ಶ್ರೀಮತ ಏನಿದೆ? ಬಾಬಾ ಬಂಧನಗಳಿಂದ ಮುಕ್ತಗೊಳಿಸಲು ಬರುತ್ತಾರೆ, ಬಂಧನದಲ್ಲಿ ಸಿಲುಕಿಸಲು ಅಲ್ಲ. ಹಾಗಾಗಿ ಬಾಬಾರವರ ಮೇಲೆ ಪ್ರೀತಿ ಇದ್ದರೆ ಯಾವುದೇ ಮಗು ಬಂಧನದಲ್ಲಿ ಸಿಲುಕಲು ಸಾಧ್ಯವಿಲ್ಲ. ಹೌದು, ಗೌರವವಿದೆ, ಮರ್ಯಾದೆಯೂ ಇದೆ, ಪ್ರೀತಿಯೂ ಇದೆ, ಎಲ್ಲವೂ ಇದೆ. ಆದರೆ ಯಾವುದೇ ಬಂಧನವನ್ನು ಸ್ವೀಕಾರ ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಏನಾಗಬೇಕು? ವಿಶ್ವ ಮಹಾರಾಜ, ವಿಶ್ವ ಮಹಾರಾಣಿ ಆಗಬೇಕೇ? ಪಕ್ಕ. ಹಾಗಾಗಿ ಯಾರು ಮಹಾರಾಜ ಮತ್ತು ಮಹಾರಾಣಿ ಆಗಿರುತ್ತಾರೋ ಅವರು ಗುಲಾಮರಾಗಿರುವುದಿಲ್ಲ, ಅವರು ಸ್ವತಂತ್ರರಾಗಿರುತ್ತಾರೆ. ಅವರು ಯಾರ ಬಂಧನದಲ್ಲಿಯೂ ಸಿಲುಕುವುದಿಲ್ಲ. ಈಗ ಯಾರು ಬಂಧನದಲ್ಲಿ ಇದ್ದಾರೆಯೋ ಆ ಮಕ್ಕಳು ತಮ್ಮ ಚೆಕಿಂಗ್ ಮಾಡಿಕೊಳ್ಳಿರಿ. ನಾನು ವಿಶ್ವ ಮಹಾರಾಜ ಆಗಿದ್ದೇನೋ ಅಥವಾ ಗುಲಾಮ ಆಗಿದ್ದೇನೋ ಎಂದು. ಒಂದು ವೇಳೆ ತಾವೇ ಗುಲಾಮರಾಗಿದ್ದರೆ ಆಗ ಈ ಇಡೀ ವಿಶ್ವವನ್ನು ಕೆಟ್ಟತನದಿಂದ ಯಾವುದೇ ಗುಲಾಮ ಮುಕ್ತಗೊಳಿಸಲು ಸಾಧ್ಯವಿಲ್ಲ. ಯಾರು ಮುಕ್ತಿ ನೀಡಲು ಸಾಧ್ಯವಿಲ್ಲ. ಹಾಗಾಗಿ ನೀವೇ ಮಕ್ಕಳು ಗುಲಾಮರಾಗಿದ್ದಾರೆ. ಆಗ ಸತ್ಯಯುಗ ಬರುವುದಿಲ್ಲ. ಎಷ್ಟು ಬೇಗ ಸತ್ಯಯುಗ ಬೇಕು? ಈಗ ನಿಂತುಕೊಳ್ಳಿ. ಯಾವ ಮಕ್ಕಳು ಹೇಳುತ್ತಾರೋ ಬಾಬಾ ಜನಸಂದಣಿಯಲ್ಲಿ ಸಿಗುತ್ತಾರೆ, ಅಂದರೆ ಭಾಳಷ್ಟು ಜನರ ಮಧ್ಯದಲ್ಲಿ ಬಾಬಾ ಸಿಗ್ತಾರೆ ಅಂತ. ಸರಿ, ಇಂದು ಇಷ್ಟು ಜನಸಂದಣಿ ಇದೆ, ನಾಳೆ ಇದರ 10 ಪಟ್ಟು ಜನಸಂಖ್ಯೆ ಜಾಸ್ತಿ ಆಗುತ್ತದೆ. ಬಾಬನ ಮಿಲನ ನಡೆಯುತ್ತದೆ, ಬಹಳ ಮಕ್ಕಳ ಸಂಖ್ಯೆ ಬರುತ್ತದೆ. ಒಳ್ಳೆಯದು. ಎಲ್ಲರೂ ಸಿದ್ಧರಿದ್ದೀರಾ? ಎಷ್ಟೇ ಏನನ್ನೇ ಮಾಡಲಿ ತಂದೆ ಹೊರಗೆ ಬಂದಿದ್ದಾರೆ ಅಂದ ಮೇಲೆ ತಮ್ಮ ಕಾರ್ಯವನ್ನು ಸಂಪನ್ನಗೊಳಿಸಿ ಹಿಂದಿರುಗುತ್ತಾರೆ. ಸರಿ ತಾನೆ? ಬ್ರಹ್ಮ ಬಾಬಾರವರ ಸಮಾನ ಆಗಬೇಕು. ಬ್ರಹ್ಮ ಬಾಬಾ ಯಾರಿಗೂ ಅಧೀನರಾಗಲಿಲ್ಲ. ಅದಕ್ಕಾಗಿಯೇ ನಂಬರ್ 1 ಹೋಗಿದ್ದಾರೆ. ನೀವು ಯಾರ ಸಂತಾನ? ಯಾರ ಜೊತೆ ರಾಜ್ಯ ಮಾಡುವವರಾಗಿದ್ದೀರಿ? ಮೊದಲು ಈ ಸಂಕಲ್ಪ ಮಾಡಿರಿ. ತಂದೆಯ ವಾಗ್ದಾನ ಆಗಿತ್ತು ಅಲ್ಲವೇ? ಆದಿಸೋ ಅಂತ್ ಎಲ್ಲರಿಗೂ ನೆನಪಿದೆಯೇ? ಆದಿಸೋ ಅಂತ್ ನೆನಪಿದೆಯೇ? ಇಲ್ಲವೇ? ಆದಿಸೋ ಅಂತ್ಯದ ಪಾತ್ರ ಏನಾಗುತ್ತದೆ? ಆದಿಸೋ ಅಂತ್ಯ ಹೇಗೆ ಸಾಕಾರದಲ್ಲಿ
ಬ್ರಹ್ಮ ಬಾಬಾರವರ ಪ್ರೀತಿಯಲ್ಲಿ ಎಲ್ಲರೂ ಓಡಿ ಬಂದರು. ಹಾಗೆ ಈಗಲೂ ಆಗುತ್ತಿದೆ ಮತ್ತು ಮುಂದೆಯೂ ಆಗುತ್ತದೆ. ಒಂದು ವೇಳೆ ಮಕ್ಕಳು ಹೇಳುತ್ತಾರೆ, ಬಾಬಾರವರ ಪಾತ್ರ ಮುಗಿಯಿತು, ಹಾಗಾದರೆ ಮಕ್ಕಳನ್ನೇ ಕೇಳಿ, ತ್ರೇತಾಯುಗದ ಸಂಖ್ಯೆ ಎಲ್ಲಿದೆ ಕೇಳಬಹುದು ಅಲ್ಲವೇ? ಒಂದು ವೇಳೆ ಅವರು ಹೇಳಿದರೆ ಅದನ್ನು ಬಾಬಾ ತಾವೇ ಸೃಷ್ಟಿಸುತ್ತಾರೆ ಅಲ್ಲವೇ? ಆಗ ಹೇಳಿ, ಸತ್ಯಯುಗವನ್ನು ತಾವೇಕೆ ಸೃಷ್ಟಿಸಲಿಲ್ಲ? ಯಾವಾಗ ತಂದೆ ತ್ರೇತಾಯುಗದವರನ್ನು ತಾವಾಗಿಯೇ ಸೃಷ್ಟಿಸಬಹುದು ಅಂದರೆ, ಹಾಗಾದರೆ ಸತ್ಯಯುಗದವರನ್ನು ತಾವಾಗಿಯೇ ಸೃಷ್ಟಿಸಬಹುದು. ಈ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಯಾವ ಮಕ್ಕಳು ತಂದೆಯ ಜೊತೆ ಇರುತ್ತಾರೋ ಆ ಮಕ್ಕಳು ಯಾವಾಗಲೂ ಮಾಯೆಯ ನೆರಳಿನಿಂದ ಸುರಕ್ಷಿತವಾಗಿರುತ್ತಾರೆ. ಮತ್ತು ಯಾರಿಗೆ ತಂದೆಯ ರಕ್ಷಣೆಯ ನೆರಳಿನಿಂದ ಹೊರಗಿರಬೇಕೋ ಅದು ಆ ಮಕ್ಕಳದೇ ಸ್ವಯಂನ ಮನಸ್ಸು. ತಂದೆಯ ಛಾಯೆಯು ಎಲ್ಲೂ ಹೋಗುವುದಿಲ್ಲ. ಒಂದು ವೇಳೆ ಮಕ್ಕಳು ನೆರಳಿನಿಂದ ಹೊರಗೆ ಹೋಗಿದ್ದರಲ್ಲವೇ, ಆಗ ಯಾವಾಗ ಮಾಯೆಯ ಕಠಿಣ ಬಿಸಿಲು ತಗಲುತ್ತದೆಯೋ ಆಗ ಓಡೋಡಿ ಎಲ್ಲಿಗೆ ಬರುತ್ತಾರೆ? ಹೇಗೆ ಈ ಜಗತ್ತಿನಲ್ಲಿ ಬಿಸಿಲು ಒಂದು ವೇಳೆ ಜೋರಾಗಿದ್ದರೆ ಮತ್ತು ಮಗು ಹೊರಗೆ ಹೋಗಿಬಿಟ್ಟರೆ ಆಗ ಏನಾಗುತ್ತದೆ? ಸಹಿಸಲು ಸಾಧ್ಯವೇ? ಇಲ್ಲ ಅಲ್ಲವೇ? ಆಗ ಎಲ್ಲಿಗೆ ಬರುತ್ತದೆ? ನೆರಳಿನಲ್ಲಿ ಬರುತ್ತದೆ. ಹಾಗಾಗಿ ನೀವು ಮಕ್ಕಳು ತಂದೆಯ ರಕ್ಷಣೆಯಲ್ಲಿ ನೆರಳಿನಲ್ಲಿ ಇದ್ದೀರಿ. ಸರಿ ಇದೆ ತಾನೆ? ಒಳ್ಳೆಯದು. ಬ್ರಹ್ಮ ಬಾಬಾರವರನ್ನು ಮಿಲನ ಮಾಡಬೇಕೇ? ಪಕ್ಕ ಮಿಲನ ಮಾಡಬೇಕೇ? ಯಾರು ಯಾರಿಗೆ ಮಿಲನ ಮಾಡಬೇಕು? ಒಂದು ವೇಳೆ ಮಿಲನ ಮಾಡುವುದಾದರೆ ಮಾತ್ರ ತಂದೆಗೆ ಆಮಂತ್ರಣ ಕೊಡುವೆನು. ಒಳ್ಳೆಯದು ಮಕ್ಕಳೇ. ಈಗ ಮಾಯೆಯ ಛಾಯೆಯಿಂದ ಸುರಕ್ಷಿತವಾಗಿರುವ ಮತ್ತು ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಂದೆಯ ಜೊತೆ ಪರಿವರ್ತನೆಯ ಉದಾಹರಣೆ ಎತ್ತಿ ಹಿಡಿಯುವ, ಹೀಗೆ ತಮ್ಮ ಭಾಗ್ಯದ ಅದೃಷ್ಟವನ್ನು ಶ್ರೇಷ್ಠಾತಿ ಶ್ರೇಷ್ಠವಾಗಿ ಬರೆಯುವಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮನಸ್ಸಿನ ನೆನಪು, ಪ್ರೀತಿ ಮತ್ತು ಬರಲಿರುವ ಸತ್ಯಯುಗವು ನಿಮ್ಮನ್ನು ಕಾಯುತ್ತಿದೆ. ಮೊದಲು ನಿಮ್ಮ ಆದಿಪಿತ ಸತ್ಯಯುಗದ ಗೇಟಿನಲ್ಲಿ ನಿಂತು ಮತ್ತು ನಿಮಗೆ ವಿಜಯದ ತಿಲಕ ನೀಡಲು ಎದುರು ನೋಡುತ್ತಿರುತ್ತಾರೆ. ನಿಮ್ಮನ್ನು ಸ್ವಾಗತಿಸಬೇಕು ಅಲ್ಲವೇ? ಮಾಡಬೇಕು ಅಲ್ಲವೇ? ಹಾಗಾದರೆ ಭಾಗ್ಯಶಾಲಿ ಆಗಿದ್ದೀರಿ ಅಲ್ಲವೇ? ಯಾವ ಮಕ್ಕಳನ್ನು ಸ್ವಯಂ ವಿಶ್ವದ ಮಹಾರಾಜ ಸ್ವಾಗತಿಸುತ್ತಾರೋ ಅವರು ಭಾಗ್ಯಶಾಲಿಗಳು. ಇಂತಹ ಭಾಗ್ಯ ಯಾರಿಗಾದರೂ ಇರುತ್ತದೆಯೇ? ಇರುವುದಿಲ್ಲ ಅಲ್ಲವೇ? ಇಲ್ಲ. ಆದರೆ ನೀವು ಮಕ್ಕಳಿಗಿದೆ. ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ರಾತ್ರಿ ಕ್ಲಾಸ್ 10/7/1968. ನಾನು ಹೇಗೆ ಬರುತ್ತೇನೆ ಎಂದು ತಂದೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಇವರು ಕೂಡ ತಮ್ಮನ್ನು ತಾವು ತಿಳಿದುಕೊಂಡಿಲ್ಲ. ಇವರ 84 ಜನ್ಮಗಳ ಅಂತ್ಯದ ಕೂಡ ಅಂತ್ಯದಲ್ಲಿ ಯಾವಾಗ ಇವರ ವಾನಪ್ರಸ್ಥ ಸ್ಥಿತಿಯಾಗುತ್ತದೆಯೋ ಆಗ ನಾನು ಪ್ರವೇಶ ಮಾಡುತ್ತೇನೆ. ಪತಿತ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತದೆ. ಮನುಷ್ಯರು ಪತಿತರು, ಅದರಲ್ಲೂ ನಂಬರ್ 1 ಇವರು ಪತಿತ ಆಗಿದ್ದಾರೆ. ಯಾರಲ್ಲಿ ನಾನು ಪ್ರವೇಶ ಮಾಡುತ್ತೇನೆಯೋ ಅವರೇ ನಂಬರ್ 1ನಲ್ಲಿ ಹೋಗುತ್ತಾರೆ. ನೀವು ಮನುಷ್ಯರಿಗೆ ಜೀವದಾನ ಕೊಡುತ್ತೀರಿ, ಅಂದರೆ ಮಾನವರಿಂದ ದೇವತೆಯನ್ನಾಗಿ ಮಾಡುತ್ತೀರಿ. ಸರ್ವ ದುಃಖಗಳಿಂದ ದೂರ ಮಾಡಿ ಬಿಡುತ್ತೀರಿ. ಅದು ಕೂಡ ಅರ್ಧ ಕಲ್ಪದವರೆಗೆ. ಗಾಯನವೂ ಇದೆ. ವಂದೇ ಮಾತರಂ. ಯಾವ ಮಾತೆಯರಿಗೆ ವಂದನೆ ಮಾಡುತ್ತಾರೋ ನೀವು ಆ ಮಾತೆಯರೇ ಆಗಿದ್ದೀರಿ. ಯಾರು ಇಡೀ ಸೃಷ್ಟಿಯನ್ನು ಬಹಿಷ್ಠ ಸ್ವರ್ಗವನ್ನಾಗಿ ಮಾಡುತ್ತಾರೋ ಪುರುಷರೂ ಇದ್ದಾರೆ, ಆದರೆ ಮೆಜಾರಿಟಿ ಮಾತೆಯರದ್ದೇ ಇದೆ. ಆದ್ದರಿಂದ ಮಾತೆಯರ ಮಹಿಮೆ ಮಾಡುತ್ತಾರೆ. ತಂದೆ ಬಂದು ನಿಮ್ಮನ್ನು ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ಮೊದಲು ಮಾತೆ, ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ನೀವು ಮುಂದುವರಿಯುತ್ತೀರಿ. ನಿಮ್ಮ ಗೌರವವನ್ನು ಸನ್ಯಾಸಿಗಳು ಕಳೆದಿದ್ದಾರೆ. ಅವರು ಹೇಳುತ್ತಾರೆ ನಾರಿ ನರಕದ ದ್ವಾರ ಎಂದು. ಅದಕ್ಕೆ ತಾನೇ ಅವರು ಓಡಿ ಹೋಗುತ್ತಾರೆ. ಅದ್ದಿನ ಸನ್ಯಾಸವನ್ನು ಮಾಡುತ್ತಾರೆ. ನಿಮ್ಮದಾಗಿದೆ ಬೇಹದ್ದಿನ ಸನ್ಯಾಸ. ಹಳೆಯ ಪ್ರಪಂಚವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗುತ್ತೀರಿ. ನೀವು ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ. ಇದು ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ.
ಸಂಗಮ ಯುಗ ಯಾವಾಗ ಮನುಷ್ಯರು ಪತಿತರಿಂದ ಪಾವನರಾಗುತ್ತಾರೋ, ನೀವೂ ಕೂಡ ಪತಿತರಾಗಿದ್ದೀರಿ, ಈಗ ಪಾವನರಾಗುತ್ತಿದ್ದೀರಿ. ಇದಾಗಿದೆ ಗುರಿ ಉದ್ದೇಶ. ನರನಿಂದ ನಾರಾಯಣನಾಗುವುದು. ಸೃಷ್ಟಿಯ ಚಕ್ರವನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಭ್ರಮರಿಯ ಉದಾಹರಣೆ ಕೊಡುತ್ತಾರೆ. ಆ ಭ್ರಮರಿಯ ಹುಳುವನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತದೆ. ಆದರೆ ವಾಸ್ತವದಲ್ಲಿ ಆ ಭ್ರಮರಿ ಅಲ್ಲ, ನೀವು ಬ್ರಾಹ್ಮಣಿಯರಾಗಿದ್ದೀರಿ. ಅವರು ಉದಾಹರಣೆ ಕೊಡುತ್ತಾರೆ, ಭ್ರಮರಿ ಮತ್ತು ಹುಳುವಿನ ಉದಾಹರಣೆ. ಆದರೆ ತಿಳಿದುಕೊಂಡಿರುವುದು ಏನೂ ಇಲ್ಲ. ನಿಮಗೆ ತಂದೆ ತಿಳಿಸುತ್ತಾರೆ, ನೀವು ಬ್ರಾಹ್ಮಣಿಯರಾಗಿದ್ದೀರಿ. ಶೂದ್ರರು ವಿಷದ ಹುಳುಗಳಾಗಿದ್ದಾರೆ. ಅವರಿಗೆ ನೀವು ಜ್ಞಾನದ ಬೂಬೂ ಮಾಡಿ ಜ್ಞಾನವನ್ನು ಕಲಿಸಿ ದೇವತೆಯನ್ನಾಗಿ ಮಾಡುತ್ತೀರಿ. ತಂದೆ ಹೇಗೆ ಉದಾಹರಣೆ ಕೊಟ್ಟು ತಿಳಿಸುತ್ತಾರೆ. ಎಲ್ಲಿ ಆ ಸನ್ಯಾಸಿಗಳು ಕೇವಲ ಕಾಪಿ ಮಾಡಿ ರಿಪೀಟ್ ಮಾಡುತ್ತಾರೆ. ಅರ್ಥವನ್ನೇನು ತಿಳಿದುಕೊಂಡಿಲ್ಲ. ಈ ರಹಸ್ಯವನ್ನೆಲ್ಲ ನೀವೇ ಬಲ್ಲವರಾಗಿದ್ದೀರಿ. ನಮ್ಮ ಮಧುರ ಮನೆ ಅದೇ ಆಗಿದೆ. ಎಲ್ಲಿಂದ ನಾವು ಪಾತ್ರ ಅಭಿನಯಿಸಲು ಬಂದಿದ್ದೇವೆಯೋ ದೈವಿ ದೇವತಾ ಧರ್ಮದಲ್ಲಿ ಸುಖದ ಪಾತ್ರ ಅಭಿನಯಿಸುತ್ತೇವೆ. ನಂತರ 2 ಕಲೆ ಕಡಿಮೆಯಾಗುತ್ತಾ ಹೋಗುತ್ತದೆ. ನಂತರ ದ್ವಾಪರದಲ್ಲಿ ರಾವಣ ಬರುತ್ತಾನೆ. ವರ್ಷವೂ ರಾವಣನನ್ನು ಕೊಲ್ಲುತ್ತಾರೆ. ಅಂದ ಮೇಲೆ ರಾವಣನ ರಾಜ್ಯವು ಸರಿಯಾಗಿಯೇ ಇದೆ, ರಾಮರಾಜ್ಯವಿಲ್ಲ ಎಂದು ಹೇಳುತ್ತಾರೆಯೂ ಸಹ. ರಾಮರಾಜ್ಯ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಅದಕ್ಕೆ ಕರೆಯುವುದೇ ಸ್ವರ್ಗ ಎಂದು. ತ್ರೇತಾಯುಗಕ್ಕೆ ಸೆಮಿ ಸ್ವರ್ಗ ಎಂದು ಹೇಳಲಾಗುವುದು. ಹಾಗೆಯೇ ದ್ವಾಪರಕ್ಕೆ ಸೆಮಿ ನರಕ, ಕಲಿಯುಗಕ್ಕೆ ಸಂಪೂರ್ಣ ರೌರವ ನರಕ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಬೇಹದ್ದಿನ ತಂದೆಯೇ ನಾವು ಮಕ್ಕಳಿಗೆ ಓದಿಸುತ್ತಾರೆ. ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ ಮತ್ತು ನಂತರ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರ ಸದ್ಗತಿ ಮಾಡುತ್ತಾರೆ. ಅವರಿಗೆ ಸದ್ಗುರು ಅಕಾಲ ಮೂರ್ತಿ ಎಂದು ಕರೆಯಲಾಗುತ್ತದೆ. ಬಾಯಿಂದ ಹೇಳುತ್ತಾರೆ, ಸದ್ಗುರು ಅಕಾಲ ಮೂರ್ತಿಯಾಗಿದ್ದಾರೆ ಎಂದು. ಮತ್ತೆ ಅವರನ್ನು ಕಾಲ ತಿನ್ನುವುದಿಲ್ಲ. ಯಾರನ್ನೂ ಕಾಲ ತಿನ್ನುತ್ತದೆಯೋ ಮತ್ತೆ ಅವರಿಗೆ ಗುರು ಎಂದು ಕರೆಯುತ್ತಾರೆ ಮತ್ತು ಮರೆತು ಬಿಡುತ್ತಾರೆ. ತಂದೆ ರಚಯಿತನನ್ನು ಮರೆತು ಹೋಗುತ್ತಾರೆ. ಹಾಗಾಗಿ ರಚನೆಯನ್ನು ಮರೆಯುತ್ತಾರೆ. ತಂದೆಯೇ ಬಂದು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಆಗ ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಅಲ್ಲವೇ? ಸ್ವದರ್ಶನ ಚಕ್ರವನ್ನು ನೆನಪು ಮಾಡುವುದರಿಂದಲೂ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇಲ್ಲಿ ಕುಳಿತುಕೊಳ್ಳುವಾಗಲೂ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತುಕೊಳ್ಳಿ. ಸ್ವದರ್ಶನ ಚಕ್ರವನ್ನು ತಿರುಗಿಸಿರಿ. ಎಲ್ಲೇ ಕೆಲಸ ಇತ್ಯಾದಿಗಳಲ್ಲಿ ಕುಳಿತರೂ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತುಕೊಳ್ಳಿ. ತಂದೆ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ಚಕ್ರವನ್ನು ನೆನಪು ಮಾಡದಿದ್ದರೆ ಕೇವಲ ಮುಕ್ತಿಯನ್ನು ಪಡೆಯುತ್ತೀರಿ. ಚಕ್ರವನ್ನು ನೆನಪು ಮಾಡಿದರೆ ಜೀವನ್ಮುಕ್ತಿ ಸಿಗುತ್ತದೆ. ಕೇವಲ ತಂದೆಯನ್ನಲ್ಲ, ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿದ್ದರೆ ನಿಮ್ಮ ಪಾಪಗಳು ಕತ್ತರಿಸಲ್ಪಡುತ್ತವೆ. ಇದಾಗಿದೆ ಜ್ಞಾನ. ಬಾಕಿ ಚಕ್ರವು ವಸ್ತುವೇನೆಲ್ಲ? ಇದೆಲ್ಲ ಬುದ್ಧಿಯ ಕೆಲಸವಾಗಿದೆ. ಆತ್ಮ ಓದುತ್ತಿದೆ. ಇದರಲ್ಲಿ ಬರೆಯುವ ಓದುವ ಅವಶ್ಯಕತೆಯೂ ಇಲ್ಲ. ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಸೃಷ್ಟಿ ಚಕ್ರದ ಜ್ಞಾನವು ಅಂತರಂಗದಲ್ಲಿ ಇರಬೇಕು. ತಂದೆಯ ಬುದ್ಧಿಯಲ್ಲಿಯೂ ಇದೆಯಲ್ಲವೇ? ಅವರಿಗೆ ಜ್ಞಾನ ಸಾಗರ ಎಂದು ಕರೆಯಲಾಗುತ್ತದೆ. ತಾವೇ ಸಂಪೂರ್ಣ ಪಾವನರಾಗಿದ್ದಾರೆ. ನೀವೂ ಕೂಡ ತಂದೆಯನ್ನು ನೆನಪು ಮಾಡುವುದರಿಂದ ಪಾವನ ಮತ್ತು ನಂತರ ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ಆ ಕಡೆ ಕಲಿಯುಗ, ಈ ಕಡೆ ಸತ್ಯಯುಗವಿದೆ. ನರಕ ಮತ್ತು ಸ್ವರ್ಗ ಇರುವುದು ಇಲ್ಲಿಯೇ, ಮೇಲ್ಗಡೆ ಇರುವುದಿಲ್ಲ. ಹೊಸ ಸೃಷ್ಟಿಗೆ ಸ್ವರ್ಗ, ಹಳೆಯ ಸೃಷ್ಟಿಗೆ ನರಕ ಎಂದು ಕರೆಯಲಾಗುತ್ತದೆ. ಈಗ ಹಳೆಯ ಪ್ರಪಂಚವಿದೆ ಅಲ್ಲವೇ? ನೀವು ಹಳೆಯದರಲ್ಲೂ ಇಲ್ಲ, ಹೊಸದರಲ್ಲೂ ಕುಳಿತಿಲ್ಲ. ಸಂಗಮ ಯುಗದಲ್ಲಿದ್ದೀರಿ. ತಂದೆ ಹೇಳುತ್ತಾರೆ, ಇದರಲ್ಲಿ ತಪ್ಪು ಮಾಡಬೇಡಿ, ತೂಕಡಿಸಬೇಡಿ. ವಿದ್ಯಾರ್ಥಿಗಳು ಯಾವಾಗಲಾದರೂ ತೂಕಡಿಸುತ್ತಾರೆಯೇ? ಎಂದೂ
ಆಕಳಿಸುವುದಿಲ್ಲ. ಓದದೇ ಇರುವವರು ಕೊನೆಯಲ್ಲಿ ಆಕಳಿಸುತ್ತಿರುತ್ತಾರೆ, ತೂಕಡಿಸುತ್ತಲೂ ಇರುತ್ತಾರೆ. ಆಗ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಏನು ಪದವಿ ಪಡೆಯುತ್ತಾರೆಂದು. ಸ್ವರ್ಗದಲ್ಲಿ ಹೋಗುತ್ತಾರೆ, ಅವರಿಗೆ ಹೆಸರಿರುತ್ತದೆ. ಆದರೆ ಪದವಿಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿರುತ್ತದೆ ಅಲ್ಲವೇ? ಬಾಬಾ ವಿಶೇಷವಾಗಿ ಕುಮಾರಿಯರಿಗಾಗಿ ತಿಳಿಸುತ್ತಾರೆ. ಅವರಿಗೆ ಹೇಳಿ, ನಾವು ನಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು ಈ ಆತ್ಮಿಕ ಸೇವೆಯನ್ನು ಮಾಡುತ್ತೇವೆ. ನೀವು ಬಯಸುತ್ತೀರಿ ಶ್ರೇಷ್ಠಾಚಾರಿಯಾಗಬೇಕೆಂದು. ಅದಂತೂ ಪವಿತ್ರರಾದವರೇ ಶ್ರೇಷ್ಠಾಚಾರಿಗಳಾಗುವರು, ಅಪವಿತ್ರರು ಆಗುವುದಿಲ್ಲ. ಕನ್ಯೆಯರದ್ದು ಕಾಲೇಜಿರಲಿ, ಅದರಲ್ಲಿ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳಾಗಲಿ ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ನೈಟ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಪ್ರಯೋಗಿ ಆತ್ಮಭವ. ಸರ್ವ ಆತ್ಮಗಳಿಗೆ ಪದೇ ಪದೇ ಸಂದೇಶ ಕೊಡುತ್ತೀರಿ, ಯೋಗಿಯಾಗಿರಿ, ಪವಿತ್ರರಾಗಿರಿ ಎಂದು. ಸಂದೇಶ ಕೊಡುವವರು ಸ್ವಯಂ ತಮಗೆ ಇದೇ ಸಂದೇಶವನ್ನು ಕೊಡುತ್ತೀರಾ? ಮೆಜಾರಿಟಿ ಆತ್ಮಗಳು ಯೋಗಿಯಾಗಿರಿ ಎಂಬ ಸ್ಥಿತಿಯಲ್ಲಿ ದುರ್ಬಲವಾಗಿ ಕಾಣಿಸುತ್ತಿದ್ದಾರೆ. ಯೋಗವನ್ನಂತೂ ಕಲಿತಿದ್ದೀರಿ, ಆದರೆ ಯೋಗಯುಕ್ತವಾಗಿ ಇರುವ ಯುಕ್ತಿಗಳನ್ನು ಪ್ರಯೋಗ ಮಾಡುವುದು ಬರುವುದಿಲ್ಲ. ಯೋಗ ಯೋಗ ಎನ್ನುತ್ತೀರಿ, ಆದರೆ ಪ್ರಯೋಗದಲ್ಲಿ ತರುವ ಅಟೆನ್ಷನ್ ಇಟ್ಟುಕೊಳ್ಳುವುದಿಲ್ಲ. ಆದ್ದರಿಂದ ಈಗ ಪ್ರಯೋಗಿ ಆಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.